ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ಹೊಸ ವಿಡಿಯೋಗೆ. ನೀವು ನೋಡ್ತೀರಿ ಪ್ರೀತಮ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಮ್. ಇವತ್ತೇನಪ್ಪ ಅಂದರೆ ನಾನು ನನ್ನ ಬೈಕ್ NS200ನ ವಾಷಿಂಗ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ನನ್ನ ಬೈಕ್ ತುಂಬ ದಿನದಿಂದ ತುಂಬ ಗಲೀಜಾಗಿದೆ. ಅದಕ್ಕೋಸ್ಕರ ನಾನು ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ತುಂಬ ದಿನ ಅಂದ್ಕೊಂಡಿದ್ದೆ ಮಾಡಿಸೋಣ ಅಂತ, ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಫ್ರೀಯಾಗಿ. ಸೊ ಇವತ್ತು ನನಗೆ ಫ್ರೀಯಾಗಿ ಟೈಮ್ ಸಿಕ್ಕಿ ಅದಕ್ಕೋಸ್ಕರ ಮಾಡಿಸೋಣ ಅಂತ ಹೊರಟಿದ್ದೆ. ಹಾಗೆ ಅಲ್ಲಿ ಪ್ರೊಸೀಜರ್ ಏನೇನಿದೆ, ಹಾಗೆ ಮತ್ತು ಪ್ರೈಸ್ ಕೂಡ ಏನೇನಿದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಬಂದಿದ್ದೀನಿ ಜಿಗಣಿಯಲ್ಲಿರೋ ನಂದೀಶ್ವರ್ ಥಿಯೇಟರ್ ಪಕ್ಕದಲ್ಲಿರೋಂಥ ಕಾರ್ ಮತ್ತು ಬೈಕ್ ವಾಷಿಂಗ್ ಸರ್ವಿಸ್ ಸೆಂಟರ್ಗೆ. ಸೊ ಇಲ್ಲಿ ನೋಡ್ಬೋದು, ಬೇರೆ ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆ ಕಾರು ಮತ್ತು ಬೈಕ್ನ ವಾಷಿಂಗ್ ಮಾಡ್ತಿದ್ರು. ಆವಾಗ ಕೂಡ ನಾನು ಅವ್ರನ್ನ ಓನರ್ನ ಕೇಳಿದೆ, ಸರ್ ನನ್ನ ಬೈಕ್ ಕೂಡ ವಾಶ್ ಮಾಡ್ಬೇಕಂತಂದೆ. ಓಕೆ ಸರಿ ಸರ್, ಇಲ್ಲಿ ತಂದೆ ಹಾಕಿ ಅಂತಂದರು. ಸೊ ನನಗೆ ತಂದಾಕಿದೆ. ನೀವು ನೋಡ್ಬೋದು ಆಲ್ರೆಡಿ ನನ್ನ ಬೈಕ್ ಎಷ್ಟು ಗಲೀಜಾಗಿದೆ ಅಂತ. ಇಂಜಿನ್ ಹತ್ರ ನೋಡ್ಬೋದು, ತುಂಬ ದಿನ ನಾನು ವಾಶೇ ಮಾಡಿಲ್ಲ. ಆಲ್ರೆಡಿ 3-4 ಮಂತ್ ಆಯಿತು ವಾಶೇ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೋಸ್ಕರ ನೋಡೋಣ ಹೇಗೆ ಮಾಡ್ತಾರಂತ. ಟು ಹೀಲು ಹಾಗೆ ನೋಡಿದ್ರೆ ಧೂಮಲ್ಲಿ ಕೂಡ ಗಲೀಜಾಗಿದೆ. ಹಿಂಗೆ ಬ್ಯಾಕು ನೋಡೋದು ತುಂಬ ಅಂದರೆ ತುಂಬ ಗಲೀಜಾಗಿದೆ. ಸರ್ವಿಸ್ ಮಾಡೋ ಅಣ್ಣ ಕೂಡ ಹೇಳ್ದೆ, ನೋಡಿ ತುಂಬ ಗಲೀಜಾಗಿದೆ ಅಂತ. ಅವರು ಕೂಡ ಚೆನ್ನಾಗಿ ವಾಶ್ ಮಾಡಿ ಅಂತ ಹೇಳಿದೆ ಅವ್ರಿಗೆ. ಓಕೆ ಸರ್ ಅಂತ ಹೇಳಿದ್ರು. ಇವಾಗ ವಾಷಿಂಗ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ನೋಡ್ಬೋದು ನೀವೇ, ವಾಷಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಥರ ಮಾಡ್ತಾರಂತ, ಎಷ್ಟು ಟೈಮ್ ವಾಶ್ ಮಾಡ್ತಾರಂತ ನೋಡೋಣ. ಫ್ರೆಂಡ್ಸ್, ನಾನು ಅಲ್ಲಿ ಕೇಳಿದೆ, ಸರ್ ಯಾವ ಥರ ಪ್ರೊಸೀಜರ್ನ ಫಾಲೋಅಪ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ನಮ್ಗೆ ಹೇಳಿದ್ದು, ಸರ್ ಫಸ್ಟ್ ಟೈಮ್ ನಾವು ಬೈಕಿನ ಫುಲ್ ಕಂಪ್ಲೀಟಾಗಿ ವಾಟರ್ ವಾಶ್ ಮಾಡ್ತೀವಿ. ಅದಾದ ತಕ್ಷಣ ನಾವು ಸೋಪಲ್ಲಿಂದ ಗಾಡಿನ ಫುಲ್ ಕಂಪ್ಲೀಟಾಗಿ ವಾಶ್ ಮಾಡ್ತೀವಿ. ಅದಾದಮೇಲೆ ಥರ್ಡ್ ಬಂದುಬಿಟ್ಟು ಫುಲ್ಲು ಕ್ಲೀನಾಗಿ ವಾಟರ್ ವಾಶ್ ಮಾಡಿಬಿಟ್ಟು ಎಲ್ಲ ಒರೆಸ್ಕೊಡ್ತೀವಿ ಅಂತ ಹೇಳಿದರು. ಸರಿ ಸರ್ ಅಂತ ಹೇಳಿದ್ವಿ. ಹಾಗೆ ಪ್ರೈಸ್ ಕೂಡ ಏನಂತ ಕೇಳ್ಸಕ್ಕೆ ಪ್ರೈಸ್ ಕೂಡ ಹೇಳಿದ್ರು. ನಾನು ಪ್ರೈಸ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಕೊನೆಯವರೆಗೂ ಫುಲ್ ವಿಡಿಯೋ ನೋಡ್ತಾಯಿರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇವಾಗ ಫಸ್ಟ್ ಸ್ಟೆಪ್ ಅಂತೂ ಕಂಪ್ಲೀಟ್ ಆಯಿತು, ಬೈಕ್ನ ಫುಲ್ ವಾಟರ್ ವಾಶ್ ಮಾಡೋದು. ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ, ಸೋಪೈಲಿಂದ ಯಾವ ಥರ ಕ್ಲೀನ್ ಮಾಡ್ತಾರೆ ಅನ್ನೋದನ್ನ. ವಾಷಿಂಗ್ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಸ್ಟ್ಯಾಂಡಲ್ಲಿರೋ ಕ್ಲೀನಿಂಗ್. ಇವಾಗ ನಮ್ಮ ಬೈಕ್ NS200 ಕಂಪ್ಲೀಟಾಗಿ ವಾಟರ್ ವಾಶ್ ಆಯಿತು. ಇವಾಗ ಫುಲ್ ರೆಡಿಯಾಗಿದೆ. ನೀವೇ ನೋಡ್ಬೋದು ಫ್ರೆಂಡ್ಸ್ ಒಂದು ಲುಕ್ಕು ಯಾಕೆ ಕಾಣಿಸ್ತಿದೆ ಅಂತ. ವಾಷಿಂಗ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡಿದ್ದಾರೆ. ಈ ವಾಷಿಂಗ್ನ ಪ್ರೈಸ್ ಬಂದುಬಿಟ್ಟು 150 ಒನ್ ಬೈಕ್ಗೆ. ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ ಯಾವ ಥರ ಬೈಕ್ ವಾಷಿಂಗ್ ಪ್ರೊಸೀಜರ್ ಇತ್ತು ಅಂತ, ಹಾಗೆ ಪ್ರೈಸ್ ಕೂಡ ಏನಿತ್ತು ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇದೇ ಥರ ನಾನು ಹೊಸ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಸೊ ಪ್ಲೀಸ್ ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಪ್ರೀತಮ್ ಯೂಟ್ಯೂಬ್ ಚಾನಲ್. ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ.